ಚರ್ಚೆ ಮಾಡ್ಕೊಂಡ್ರೆ ಒಂದು ಏನ್ ಕಾಣಿಸ್ತಾ ಇದೆ ಫೀಲ್ಡ್ ನಲ್ಲಿ ಬಹಳ ದೊಡ್ಡ ಗ್ಯಾಪ್ ಕಾಣಿಸ್ತಾ ಇದೆ. ಯಾಕಂದ್ರೆ ಬಹುತೇಕ ಸಂಘಟನೆಗಳು ಪೀಪಲ್ ವಿತ್ ಡಿಸಬಿಲಿಟೀಸ್ ಇದೆ ಬರೀ ಸರ್ವಿಸ್ ಓರಿಯೆಂಟೆಡ್ ಆಗಿದ್ದಾರೆ. ಸೊ ಸರ್ಕಾರದ ವತಿಯಿಂದ ಇನ್ ಟರ್ಮ್ಸ್ ಆಫ್ ಈ ಮಾರ್ನಿಂಗ್ ಎರಡು ಹಿಂದೆ ಒಂದು ಸಜೆಷನ್ ಮಾಡ್ತೀವಿ ಮೆಟರ್ನಿಟಿಗೆ ಯಾವ ರೀತಿ ಒಂದು ಮಂತ್ ಕ್ಯಾಂಪೇನ್ ತರ ಅದೇ ರೀತಿ ನಾವೇನಾದ್ರು ಡಿಸಬಿಲಿಟಿ ಸ್ಪೆಸಿಫಿಕ್ ಆಗಿ ಏನಾದ್ರು ಒಂದು ಕ್ಯಾಂಪೇನ್ ಮಾಡ್ಬೋದು ಅಂತ. ಯಾಕಂದ್ರೆ ತುಂಬಾ ವರ್ಷ ಆಗಿದೆ ಕರ್ನಾಟಕದಲ್ಲಿ ಪ್ರೊಟೆಸ್ಟ್ ಆಗಲಿ ಕ್ಯಾಂಪೇನ್ ಆಗಲಿ ಡಿಸಬಿಲಿಟಿ ಇಶ್ಯೂ ಸಂಬಂಧಪಟ್ಟಿರೋಗೆ ಒಂದು 10 ವರ್ಷ ಮೇಲೆ ಆಗೋಗಿರ್ಬೋದು. ಅದೇನ್ ಇಟ್ಕೊಂಡು ಅಲ್ಲೇ ಬಿಲ್ಡಪ್ ಏನಾದ್ರು ಮಾಡಬಹುದು ಅಂತ ಡಿಸೆಂಬರ್ 3rd ಎಲ್ಲ ಸಂಘಟನೆಗಳು ಸೇರಿಬಿಟ್ಟು ನಾವು ತುಂಬಾ ಎಫೆಕ್ಟಿವ್ ಆಗುತ್ತೆ. ದಯವಿಟ್ಟು ಕ್ಷಮಿಸಿ, ಮೂರನೇದಲ್ಲಿ ಕೆಲವೊಂದು ಸ್ವಲ್ಪ ಗೊಂದಲ ಇದೆ. ಇಂಗ್ಲಿಷ್ ಅಲ್ಲಿ ಪೀಪಲ್ ವಿತ್ ಡಿಸಬಿಲಿಟಿ ಇರ್ತೀವಿ, ಕನ್ನಡದಲ್ಲಿ ಏನನ್ಬೇಕು ಅಂಗವಿಕಲರು ಸಾಕು. ವಿಕಲಚೇತನ, ವಿಶೇಷ ಚೇತನ, ದಿವ್ಯಾಂಗ ಬೇಕಿಲ್ಲ. ವಿಕಲಚೇತನರು ಅವೆಲ್ಲ ಏನಿಲ್ಲ ಅಲ್ಲ ಅವರು ಅಧಿಕೃತ ಭಾಷೆಯಲ್ಲಿ ಅಲ್ಲ ನಾವು ಅದನ್ನ ಬೇಡ ಅಂದ್ರೆ ನಾವು ಡೈರೆಕ್ಟ್ ಗಿಡ ಬೇಕು ಅಂತ ನಾವು ಚೇಂಜ್ ಮಾಡಿಸ್ತೀವಿ. ಯಾಕೆಂದ್ರೆ ಅವರ ಬೋರ್ಡ್ ಅಲ್ಲಿ ಹೌದು ಸೀನಿಯರ್ ಸಿಟಿಜನ್ಸ್ ಸ್ಪೆಷಲಿ ಇಲ್ಲಿರೋರಿಗೆ ಅಲ್ಲಿಂದ ದಿಲ್ಲಿಯಿಂದ ಹಣ ಬರಲ್ಲ, ಅದು ಬೇರೆ ಸಮಸ್ಯೆ. ಆ ಹೆಸರು ಹಿಡಿದೇ ಇದೆ, ದಿಲ್ಲಿಯಿಂದ ಹಣ ಬರೋಲ್ಲ. ಹಾಗಾಗಿ ಅದು ಬರ್ತಿದ್ದಾರೆ. ನಾವು ಅಂಗವಿಕಲ ಅಂತ ಕರೀಬೋದು, ಬಟ್ ಸರ್ಕಾರ ಆ ರೀತಿ ಇದೆ. ಆ ಹೆಸರು ಬದಲಾವಣೆ ಮಾಡಕ್ಕೆ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಚರ್ಚೆ ಮಾಡ್ಬೋದು. ಇಲ್ಲ ಮಾಡ್ತಾರೆ ವಿಶೇಷ ಚೇತನ ಅಂತ ಏನಾದ್ರು ಬಹಳ ವರ್ಷಗಳಿಂದ ಈ ಡಿಸಬಿಲಿಟಿ ಮಕ್ಕಳ ಜೊತೆ ಕೆಲಸ ಮಾಡ್ತೀವಿ. ಆಗ ಅಂಗವಿಕಲರು ಅಂತ ಹೇಳ್ತಾರೆ. ಅಲ್ಲಿ ಬಂದಂತ ಒಬ್ಬ ವ್ಯಕ್ತಿ ಬೇರೆಯವ್ರಿಗೆ ಯಾವುದು ಅಂಗವಿಕಲತೆ ಇಲ್ವಾ ನೋಡುವ ದೃಷ್ಟಿಯಿಂದ ಎಲ್ಲ ನೋಡೋರು. ಹಂಗಾಗಿ ವಿಶೇಷ ಚೇತನರು ಅಂತ ಆಗ ಸೆಮೈನ್ ಆಕ್ಷನ್ ಮತ್ತು ಬೇರೆ ಬೇರೆ ಒಡನಾಟದಲ್ಲಿರೋರು ಮಾಡಿದ್ರು. ಹಂಗಾಗಿ ಅದು ಆಗ ತುಂಬಾ ಜನ ನಮ್ಮಂತವ್ರದ್ದು ಪ್ರಶ್ನೆ ಬಂತು. ಇಲ್ಲಿ ಅಂಗವಿಕಲರೇ ವಿಶೇಷ ಅಂದಾಗ ಅದರ ನಮ್ಮಲ್ಲೇ ವಿಶೇಷ ಕಾಂಪಿಟೇಷನ್ ವಿಶೇಷ ಮತ್ತೆ ವಿಶೇಷ ಚೇತನರು ಈ ಭಾಷೆ ಮಾಡಕ್ಕೆ ಒಂದು ಸರಿಯಾದ ಒಂದು ಕಾಯಿ ಮಾಡಬೇಕು. ಯಾಕೆಂದ್ರೆ ಮಾಡಕ್ ಸಾಧ್ಯತೆ ಇದೆ. ಈಗ ನಾವು ಪೆನ್ಸಿಲ್ ಪರಿಷತ್ತಿಂದ ಏನು ವಿಧವಾ ವೇತನ ಶೋಷಣೆ ಅಂತ ಕೊಡ್ತಿದ್ರಲ್ಲ, ವಿಧವಾ ವೇತನ ಶೋಷಣೆ, ಅದಕ್ಕೆ ನಾವು ಒಂದು ಪ್ರಪೋಸಲ್ ಕೊಟ್ಟಿದ್ದು. ಈಗ ಇದು ರಾಜ್ಯ ಸರ್ಕಾರದಲ್ಲಿದ್ರೆ ಚಾನ್ಸ್ ಇದೆ. ಉದಾಹರಣೆಗೆ ನಿನ್ನೆ ಹೇಳ್ತೀನಿ, ಸಾರಿ ಒಂದು 20 ಸೆಕೆಂಡ್. ನಿನ್ನೆ ತಮಿಳುನಾಡು ಸರ್ಕಾರ, ರಾಷ್ಟ್ರ ಸರ್ಕಾರ, ಕೇಂದ್ರ ಸರ್ಕಾರ ಅಂತ ನಾವು ಉಪಯೋಗಿಸಬಾರ್ದು ದಯವಿಟ್ಟು. ಯಾರು ಕೇಂದ್ರ ಸರ್ಕಾರ, ಒಕ್ಕೂಟ ಸರ್ಕಾರ, ಒಕ್ಕೂಟ ಅಂದ್ರೆ ಅರ್ಥ ಆಗಲ್ಲ ಯಾರಿಗೂ. ರಾಷ್ಟ್ರ ಮಟ್ಟದ ಸರ್ಕಾರ ನಿನ್ನೆ ತಮಿಳುನಾಡುನ ಬ್ಲ್ಯಾಕ್ ಮೇಲ್ ಮಾಡಿದೆ. ತಮಿಳುನಾಡು ನಾನು ಆರೋಗ್ಯ ಮಂದಿರ ಹಾಕಲ್ಲ ಅಂತು, ನಿನಗೆ ದುಡ್ಡು ಕೊಡಲ್ಲ ಅಂತು. ಹಾಗಾಗಿ ತಮಿಳುನಾಡು ನಿನ್ನೆ ಕಡೆಗೆ ಆ ಒಂದು ಬ್ಲ್ಯಾಕ್ ಮೇಲ್ಗೆ ಏನು ಮಂಡಿ ಊರಿ ಒಪ್ಕೊಂಡಿದೆ. ಅರ್ಥ ಆಗ್ತಿದೆ ಹೇಳ್ತಾರದು. ಸೊ ಇದು ಏನಾದರೂ ಒಕ್ಕೂಟ ಸರ್ಕಾರದಿಂದ ಅಥವಾ ರಾಷ್ಟ್ರ ಸರ್ಕಾರದಿಂದ ಏನಾದರೂ ಬರ್ತಾ ಇದ್ರೆ ಹಣ, ಆವಾಗ ನೀವು ಇವಾಗ ಅವನ ಫೋಟೋ ಆ ಹೆಸರು ಇಲ್ಲದಿದ್ರೆ ನಿಮ್ಗೆ ಹಣ ಬರಲ್ಲ. ಹಾಗಾಗಿ ಇದು ಕೇಂದ್ರ ಸರ್ಕಾರ, ಸಾರಿ ರಾಷ್ಟ್ರ ಸರ್ಕಾರದ, ರಾಜ್ಯ ಸರ್ಕಾರದ ಅಂತ ಫಸ್ಟ್ ತಿಳ್ಕೊಂಡು ಆಮೇಲೆ ಹೆಸರು ಬದಲಾವಣೆ ವಕಾಲತ್ ಮಾಡಬೇಕು. ರಾಜ್ಯ ಸರ್ಕಾರನೇ ಮಾಡಿದ್ದಾರೆ. ಅದನ್ನ ರಶ್ಮಿ ಮಹೇಶ್ ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಅದನ್ನ ಸರ್ಕಲ್ ಇಶ್ಯೂ ಮಾಡಿದ್ದಾರೆ. ಅದನ್ನ ತೆಗಿರಿ. ಅಲ್ಲಲ್ಲ, ರಾಜ್ಯ ಸರ್ಕಾರದ ಕೈಲಿ ಇದ್ರೆ ನಾವು ವಕಾಲತ್ ಮಾಡ್ಬೋದು ಹೆಸರು ಬದಲಾಯಿಸಿ ಅಂತ. ಆದ್ರೆ ಒಕ್ಕೂಟ ಸರ್ಕಾರದಿಂದ ಅವ್ರಿಗೆ ಏನಾದರೂ ದೇಣಿಗೆ ಅನುದಾನ ಬರ್ತಾ ಇದ್ರೆ ಆಗೋದಿಲ್ಲ. ಹೊಸ ಆಕ್ಟ್ ಇದೆಯಲ್ಲ, ಅದು ಸೆಂಟ್ರಲ್ ಗವರ್ನಮೆಂಟ್ ಆದ್ದರಿಂದ ಹೊಸ